ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಏಪ್ರಿಲ್ ತಿಂಗಳಿನ ಮಕರ ರಾಶಿಯವರ ಸಂಪೂರ್ಣವಾದಂತ ಮಾಸ ಭವಿಷ್ಯ. ಅಂದ್ರೆ ಈ ತಿಂಗಳಿನಲ್ಲಿ ನೀವು ಇದುವರೆಗೆ ಮಾಡಿದಂತ ಪರಿಶ್ರಮಕ್ಕೆ ಈ ತಿಂಗಳು ಫಲ ಸಿಗುತ್ತಾ, ನಿಮ್ಮ ಜೀವನದಲ್ಲಿ ಸ್ಥಿರತೆ ಕಂಡು ಬರುತ್ತಾ? ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳಲು ಈ ರೀಲ್ ಮಿಸ್ ಆಗೋಕೆ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ನೋಡಿ, ಮಕರ ರಾಶಿಯವರು ಶ್ರಮಕ್ಕೆ ಹೆದರದೇ ಇದ್ದಂತ ವ್ಯಕ್ತಿಗಳು. ಆದರೆ ಕೆಲವೊಮ್ಮೆ ಹೆಚ್ಚು ಹೊಣೆಗಾರಿಕೆ ನಿಮ್ಮನ್ನೇ ಒಂದಿಷ್ಟು ತೊಂದರೆಗೆ ಸಿಲುಕಿಸುವಂತ ಸಾಧ್ಯತೆಗಳಿದೆ. ಈ ತಿಂಗಳು ನಿಮ್ಮ ಪರಿಶ್ರಮದ ಮೌಲ್ಯ ಗೊತ್ತಾಗುವಂತ ಸಮಯ ಬಂದಿದೆ. ಹಾಗಾದ್ರೆ ಆ ಒಂದು ಪರಿಶ್ರಮದ ಮೌಲ್ಯ ಯಾವ ರೀತಿ ಇದೆ ಅನ್ನುವಂಥದ್ದು ಬನ್ನಿ ವೀಕ್ಷಕರೇ ನೋಡೋಣ. ನೋಡಿ, ಈ ಒಂದು ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ಗುರು 3ನೇ ಮನೆಯಿಂದ 4ನೇ ಮನೆಗೆ ಸಂಚಾರವನ್ನು ಮಾಡುವುದರಿಂದ ಮನೆ ಮತ್ತು ಮನಸ್ಸಿನ ವಿಷಯಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಕಾಣಬಹುದು. ಶಾಂತವಾಗಿ ನಡೆದುಕೊಂಡರೆ ಉತ್ತಮವಾದಂತ ಫಲ ಸಿಗುತ್ತೆ. ಶುಕ್ರ 9ನೇ ಮನೆಯಿಂದ 10ನೇ ಮನೆಗೆ ಸಂಚಾರವನ್ನು ಮಾಡುವುದರಿಂದ ಕೆಲಸದಲ್ಲಿ ಅವಕಾಶಗಳು ಹೆಚ್ಚಾಗಬಹುದು. ಮೇಲಧಿಕಾರಿಗಳ ಗಮನ ನಿಮ್ಮ ಕಡೆ ಬರುತ್ತೆ. ಇನ್ನು ರಾಹು 2ನೇ ಮನೆಯಲ್ಲಿರುವುದರಿಂದ ಹಣದ ವಿಷಯದಲ್ಲಿ ಜಾಗ್ರತೆ ಇಟ್ಟರೆ ಮಾತ್ರ ನಷ್ಟ ತಪ್ಪಿಸಬಹುದು. ಇನ್ನು ಕೆಲಸದ ವಿಷಯದಲ್ಲಿ ನೋಡೋದಾದ್ರೆ ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತೆ. ಮೇಲಧಿಕಾರಿಗಳ ಗಮನಕ್ಕೆ ಬರ್ತೀರಿ. ಹಣದ ವಿಷಯದಲ್ಲಿ ನಿಧಾನವಾಗಿ ಸುಧಾರಣೆ ಕಾಣಬಹುದು. ಹಳೆಯ ಬಾಕಿಗಳು ತೀರಿಸಲು ಈ ತಿಂಗಳು ನಿಮಗೆ ಸಾಧ್ಯವಾಗುತ್ತೆ. ಕುಟುಂಬದಲ್ಲಿ ನೀವು ತೆಗೆದುಕೊಳ್ಳುವಂತ ನಿರ್ಧಾರ ಮುಖ್ಯವಾಗುತ್ತೆ. ನಿಮ್ಮ ಮಾತಿಗೆ ಇದರಿಂದ ಗೌರವ ಸಿಗುತ್ತೆ. ಇನ್ನು ಪ್ರತಿ ಶನಿವಾರದ ದಿನ ಮಕರ ರಾಶಿಯವರು ಎಳ್ಳೆಣ್ಣೆ ದೀಪ ಹಚ್ಚಿ ಶನಿ ದೇವರಿಗೆ ಪ್ರಾರ್ಥನೆ ಮಾಡಿ. ಮಕರ ರಾಶಿಯವರಿಗೆ ಈ ತಿಂಗಳು ಪರಿಶ್ರಮದ ಫಲ ದೊರೆಯುವಂತ ಕಾಲ ಬಂದಿದೆ. ಸಹನೆ ಇಟ್ಟುಕೊಂಡರೆ ಸ್ಥಿರ ಮತ್ತು ಯಶಸ್ಸು ಖಚಿತವಾಗಿರುತ್ತೆ. ಇನ್ನಷ್ಟು ಸಂಪೂರ್ಣವಾದ ನಿಮ್ಮ ರಾಶಿಯ ಮಾಹಿತಿಗಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಯೂಟ್ಯೂಬ್ ಚಾನೆಲ್ ಲಿಂಕ್ ಹಾಕಿದ್ದೇವೆ. ಅಲ್ಲೂ ಕೂಡ ನಿಮ್ಮ ಸಂಪೂರ್ಣವಾದ ಮಾಹಿತಿಗಳನ್ನ ವಿಡಿಯೋ ಪೂರ್ತಿ ನೀವು ನೋಡಬಹುದು. ಇನ್ನು ನಿಮ್ಮ ಅನಿಸಿಕೆಗಳು, ನಿಮ್ಮ ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ನಮಸ್ಕಾರ.